ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಲ್ಲ? ನಾನು ಕೂಡ ಸಖತ್ತಾಗಿದ್ದೀನಿ. ಬೆಳಗ್ಗೆ 7:30ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಐಸ್ ಕ್ಯೂಬಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಂಡು ಬಂದೆ. ಅಮ್ಮಂಗೆ ಟೀ ಬಿಸಿ ಮಾಡ್ತಾ ಇದ್ದೀನಿ. ಅವ್ರು ಆಲ್ರೆಡಿ ಒಂದು ರೌಂಡ್ ಕುಡಿದಿದ್ದಾರೆ. ಕೃತುಗೆ ಹಾಲು ಕಾಯಿಸಿಟ್ಟಿದ್ದೀನಿ. ಅಮ್ಮ ಬೆಳಗ್ಗೆನೇ ಎದ್ದು ಇದೆಲ್ಲ ಕಟ್ ಮಾಡಿಟ್ಟು ಚಪಾತಿ ಹಿಟ್ಟು ಕಲಸಿಟ್ಟಿದ್ದಾರೆ. ಇವಾಗ ಚಪಾತಿ ಒತ್ಕೋಬೇಕು. ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಗೈಸ್. ಕುಕ್ಕರಲ್ಲಿ ಹಾಕಿದ್ರೆ ಬೇಗ ಆಗುತ್ತೆ ಅಂತ ಹೇಳಿ. ಸೊ ಯಾರ್ಯಾರಿಗೆಲ್ಲ ಕುಂಬಳಕಾಯಿ ಪಲ್ಯ ಇಷ್ಟ ಕಮೆಂಟ್ ಮಾಡಿ. ರೆಡಿ. ಒಂದು ವಿಷಲ್ ಕೂಗಿಸ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಇವಾಗ ಹಾಗೆ ಚಪಾತಿ ಒತ್ಕೊಬಿಡ್ತೀನಿ. ಈ ಟೈಮೆಲ್ಲ ಲೇಟಾಗಿದ್ದರೆ ಇವಾಗ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಲ್ಲೇ ಚಪಾತಿ ಒತ್ಕೊಬಿಡೋಣ. ಇವಾಗ ಕೃತುಮನ್ನ ಏಳಿಸ್ಬೇಕು. ಅವ್ರ ತಾತ ಏಳಿಸ್ತು, ಅವಳು ಹೇಳ್ತಾ ಇಲ್ಲ. ಅಮ್ಮ ಅಕ್ಕಿಗೆ ಹೆಬ್ಬೆಟ್ಟು ಕೊಡೋಕ್ಕೆ ಅಂತ ಹೇಳಿ ಏನೋ ಹೋಯಿತು, ಜನ ಕಡಿಮೆ ಇದ್ದಾರೆ ಅಂತ ಹೇಳಿ. ಇಷ್ಟು ಹಾಲು ಕೊಡ್ತೀನಿ. ಅದು ಬೆಳಗ್ಗೆ ಒಂದೇ ಟೈಮ್ ಅವಳು ಹಾಲು ಕುಡಿಯೋದು. ಅವಳಿಗೂ ನಂತರ ಹಾಲು ಅಂದರೆ ಅಲರ್ಜಿ. ಕರೆಂಟೇ ಹೋಯ್ತಾರಪ್ಪ, ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. ನಾನು ನೈಟು ಚಾರ್ಜ್ ಹಾಕ್ಬಿಟ್ಟು ಮಲ್ಕೊಡಲ್ಲ ಫ್ರೆಂಡ್ಸ್, ಅದೊಂದು ನನ್ನ ಪ್ರಾಬ್ಲಮ್ ಇದೆ. ಇಷ್ಟ ಹಾಲಲ್ಲಿ ಅವಳು ಅರ್ಧ ಹಾಲನ್ನೇ ಕುಡಿಯೋದು. ಮಕ್ಕಳು ಚೆನ್ನಾಗಿ ಹಾಲು ಕುಡಿಬೇಕು ಈ ವಯಸ್ಸಲ್ಲಿ. ಬಟ್ ಏನು ಮಾಡ್ತೀರಾ, ಕೃತು ಕುಡಿಯೋಲ್ಲ. ಚಿನ್ನು ಹೆಂಗೆ ಮಹಾರಾಣಿ ಥರ ಮಲ್ಗಳು ನೋಡಿ. ಮುದ್ದು ಮುದ್ದು ನೋಡಿ, ಪಿಂಕಿನ ಇವಳು ಒಂಥರ ಮಹಾರಾಣಿ. ಉಣ್ತಾಳೆ, ತಿಂತಾಳೆ, ಬಂದು ಮನಿಕೋತಾಳೆ. ಇವಳು ಕೂತಿರತಕ್ಕೆ ಎಲ್ಲ ಬರುತ್ತೆ. ಚಿನ್ನಮ್ಮ ಲವ್ ಸಣ್ಣ ಟೈಮ್ ಆಗದೆ ಕಣ್ ಮಗನೆ. ಮಾಮಿ ಕೈ ಮುಗ್ದ್ಬಿಟ್ಟು ಬಲ್ದ ಕಡೆ ಕೇಳು. ಮಾಮಿ ಕೈ ಮುಗ್ದ್ಬಿಟ್ಟು ಹೇಳು, ಲಾಲು ತಂದಿದ್ದೀನಿ. ಬಲ್ದ ಕಡೆಗೆ ಬಲ್ದ ಕಡೆಗೆ ಬಲ್ದ ಕಡೆಗೆ, ಆ ಕಡೆಗೆ ಆ ಕಡೆಗೆ, ಕಿಟಕಿ ಕಡೆಗೆ ಆ ಕಡೆ ಹೇಳು. ಗುಡ್ ಮಾರ್ನಿಂಗ್, ಲವ್ ಯು ಮಾಮಿ 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 ಅಪ್ಪ. ಅಡುಗೆ ಮನೇಲಿ ಚಪಾತಿ ಓದ್ತಿರ್ತೀನಿ, ಬನ್ನಿ ಎದ್ಬಿಟ್ಟು. ಓಕೆ, ನಿಧಾನ ಕುಡಿ. ಅದಂತೂ ತುಂಬ ದಿನ ಆದ್ಮೇಲೆ ಚಪಾತಿ ಹೋಗೋದು ಏನೇನೋ ವಿಚಿತ್ರವಾಗುತ್ತೆ. ಸ್ವೀಟ್ ಯಾಕೋ ಸ್ವಲ್ಪ ದಪ್ಪ ಆಯಿತು ಅನಿಸುತ್ತೆ, ಸಾಫ್ಟ್ ಇಲ್ಲ. ಇದು ಈ ಚಪಾತಿ ರೌಂಡ್ ಶೇಪಲ್ಲಿ ಬಂತು. ಇದೊಂದು ತಿನ್ನಿ. ನಮ್ಮ ಕೃತು ಚಪಾತಿ ಬೇಡವಂತೆ, ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ಅದಕ್ಕೆ ಅಮ್ಮ ಪೂರಿ ಒತ್ತುತ್ತೀನಿ, ಎಣ್ಣೆಗೆ ಹಾಕ್ಕೊಡ್ತೀನಿ ಅಂತೇಳಿ ಕೃತುಗೆ ಒಂದೆರಡು ಪೂರಿ ಒತ್ತುತ್ತೈತೆ. ನಾನಿಲ್ಲಿ ಮೇಲ್ಗಡೆ ಚಪಾತಿ ಒತ್ತುತ್ತೆ. ಅಮ್ಮ ನೀನು ತಗೊಬಿಟ್ರೆ ನಾನೇನು ಒತ್ತನ ಚಪಾತಿಯ ಕೊಡ್ಡೆ ಸುಸ್ಮೇಲಿ ಏನ ಹಸಿಟ್ಟೆಲ್ಲೂ ಬಳ್ಳಿ ಗುಡಿ ಹಾಕೊಂಡೋಳು ಒಂದು ಲಾಟ. ಸುಮ್ಮನೆ ರಾಮ ಬೇಯ್ತಲೇ ಎಲ್ಲ. ಇದರಲ್ಲಿ ಚಪಾತಿನ ಹಾಕ್ಬೋದೇನವೆ. ಸುಷ್ಮಾ ಅವಲ್ಲಿಗೆ ಮಾಡ್ಕೊ. ದೊಡ್ಡ ಋತು ಪೂರಿ ಆಗ್ತಾಯಿದೆ. ಅದು ಹಿಟ್ಟು ಚೆನ್ನಾಗಿಲ್ಲ, ಇನ್ನೂ ಒಂಥರ ಹೊರಟಾಗಿ ಬರ್ತಾಯಿದೆ ನೋಡಿ. ಚಪಾತಿನ ನೀಟಾಗಿ ಬಂದಿಲ್ಲ. 4 ಚಪಾತಿ ಒತ್ತಿದೆ. ಅಮ್ಮ ಪೂರಿ ಹಾಕ್ತಾಯಿದ್ದಾರೆ. ಈಗ ನಾನು ತಿಂದ್ಬಿಟ್ಟು ಸೀರೆ ಹಾಕ್ಕೊಂಡು ರೆಡಿಯಾಗಿ ಹೋಗ್ತೀನಿ. ಇವಾಗ ಋತು ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ. ಈ ಥರ ನನಗೆ ತುಂಬ ಇಷ್ಟ, ಬಟ್ ತೊಗೊಂಡಿರಲಿಲ್ಲ. ನೋಡಿ ಎಷ್ಟು ಕ್ಯೂಟಾಗಿ ಕಾಣುತ್ತೆ. ಈ ಥರ ಹಾಕೊಂಡ್ರೆ ಅದು ಟಾಪು ವೆಸ್ಟ್ರನ್ ಟಾಪ್ಸ್ ಇರುತ್ತಲ್ಲ, ಅಂದರೆ ಲಾಂಗು ಟಾಪ್ ಥರ, ಆ ಥರಕ್ಕೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇವಾಗ ಹೊರಟೆ. ಇವತ್ತೆಲ್ಲ ಏನೇನಾಗುತ್ತೆ ಅಂತ ಹೇಳಿ ನೋಡೋಣ. ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಡೇ. ಯಾಕೆ ಅಂತ ಹೇಳಿ ನಿಮಗೆ ಸಂಜೆ ಹೋಗ್ತಾ ಗೊತ್ತಾಗುತ್ತೆ. ಕೃತಜ್ಞ ರೆಡಿ ಆಗ್ತಾ ಇದ್ದಾರೆ. ಅವ್ಳು ರೆಡಿ ಆಗಲಿ ಟೈಮ್ ಬಂದು 8:30. ನಾನು ಇವಾಗ ಗುಲಾಬಿ ತೊಗೊಂಡೆ ಹೋಗ್ತೀನಿ ಗಂಗೂರಿಗೆ. ಬಸ್ಸಲ್ಲಿ ಹೋಗ್ತಾ ಇಲ್ಲ ಇವತ್ತು. ಯಾಕೆ ಏನು ಅಂತ ಹೇಳಿ ನಿಮಗೆ ಸಂಜೆ ಗೊತ್ತಾಗುತ್ತೆ. ವೆಯ್ಟ್ ಮಾಡಿ. ಬಾಯ್. ಎಷ್ಟು ಗಲೀಜಾಗಿತ್ತು ಅಂತ ನೀವು ನೋಡಿದ್ದೀರಾ. ಫುಲ್ ಎಲ್ಲ ಕಂಪ್ಲೀಟ್ಲಿ ಕ್ಲೀನ್ ಮಾಡಿದೆ. 5:45 6:45 ತನಕ ಕ್ಲೀನ್ ಮಾಡಿದ್ದೀನಿ. ಇನ್ನು ಬೆಡ್ಶೀಟ್ ಹಾಸಿಲ್ಲ, ಇಲ್ಲಿ ತಂದು ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ತೊಳೆಯೋಕೆ ಹಾಕಿದ್ದೀನಿ. ಬೆಳಗ್ಗೆ ಒಗ್ದಾಕ್ತೀನಿ ಡ್ಯೂಟಿಗೆ ಹೋಗೋಷ್ಟರಲ್ಲಿ. ಸೊ ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕು, ಸುಸ್ತಾಗಿದ್ದೀನಿ. ಆಮೇಲಿಂದ ಮಾತಾಡ್ತೀನಿ ನಿಮ್ಮ ಜೊತೆ. ಫ್ರೆಂಡ್ಸ್ ಗುಲಾಬಿನ ಇಲ್ಲಿಗೆ ತರೋಕ್ಕೆ ಅಂತ ಹೋದೆ ಈ ಜಾಗಕ್ಕೆ, ಬಟ್ ಬಿದ್ದುಬಿಡಿವೆ. ಅದಕ್ಕೆ ಇಲ್ಲ ನಿಲ್ಲಿಸಿದ್ದೀನಿ. ನನ್ನ ಗುಲಾಬಿ ಒಂದು ಚೂರು ಏನೂ ಏಟಾಗಿಲ್ಲ ಗೈಸ್. ಬೆಳಗ್ಗೆ ಗಂಟನೂ ಹಾಗೆ ಇದ್ದರೆ ಸರಿ. ಬೇರೆ ಭಯ ನನ್ನ ಗುಲಾಬಿಗೆ ಎಲ್ಲೋ ಒಂದು ಸಣ್ಣ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಅಂತ ಹೇಳಿ.
ನಮ್ಮ ಮನೆ ಹತ್ರ ಫೈನಲಿ ನನ್ನ ಗಾಡಿ ಬಂದು ನಿಂತಿದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಬೆಡ್ಶೀಟ್ ಹಾಸಿಲ್ಲ, ಚಾರ್ಜರ್ ವೈರ್ ಇರಲಿಲ್ಲ, ಸೊ ಚಾರ್ಜರ್ ವೈರ್ ತರಕ್ಕೆ ಹೋಗಿದ್ದೆ. ಟೈಮ್ ಬಂದು 7 ಗಂಟೆ ಆಗಿದೆ. ಈಗ ಬೆಡ್ಶೀಟ್ ಹಾಸಿ ಅಮ್ಮನ ಮನೆಯಿಂದನೇ ಬಾಕ್ಸ್ ತಂದಿದೆ ಬೆಳಗ್ಗೆ, ಅದನ್ನೇ ತಿಂದ್ಬಿಟ್ಟು ಮಲ್ಕೊಳ್ಳೋಣ. ಫ್ರೆಂಡ್ಸ್ 8:15 ವಾಯ್ಸ್ ಹೋಗ್ಬಿಟ್ಟಿದೆ. ವಾಯ್ಸ್ ಫುಲ್ ಚೇಂಜ್ ಆಗಿದೆ, ಯಾಕಂದರೆ ಅದಕ್ಕೂ ರೀಸನ್ ಇದೆ. ತುಂಬ ಜೋರಾಗಿ ಮಾತಾಡ್ಬಿಟ್ಟಿದ್ದೀನಿ, ಕಿರ್ಚಾಡ್ಬಿಟ್ಟಿದ್ದೀನಿ, ಸೊ ವಾಯ್ಸ್ ಹೋಗಿದೆ. ಎಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬರಬೇಕು, ಅವಾಗ ಶೇರ್ ಮಾಡ್ಕೊತೀನಿ, ಹೇಳ್ತೀನಿ. ಇವಾಗ ಬೇಡ, ಈ ಬ್ಲಾಗಲ್ಲಿ ಇಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಒಂದೊಂದು ಅಡಿ ಧೂಳಿತ್ತು ಗೈಸ್. ನಮ್ಮ ಸಂತು ಫೋಟೋ, ರಾಯರ್ ಫೋಟೋ, ಈ ಫೋಟೋ ಎಲ್ಲ ಚೇಂಜ್ ಮಾಡಿ ಕುಡಿಸಿ ನೆಲದ ಮೇಲೆ ಇಲ್ಲಿ ಎಲ್ಲ ಫುಲ್ ಧೂಳಿನಿ. ನಾನು ಬಾಕ್ಸ್ ತಂದಿದ್ದೆ ತಿನ್ನೋಣ ಅಂತೇಳಿ, ಬಟ್ ತಿನ್ನಲಿಲ್ಲ. ಬೆಳಗ್ಗೆ ಎದ್ದೋನೆ ಹಂಗೆ ಇಟ್ಕೊಂಡೆ. ಹಾಗಾಗಿ ಈಗ ಬಾಕ್ಸ್ ತಿನ್ನಲ್ಲ, ಬಾಕ್ಸಲ್ಲಿರೋ ಊಟ ತಿನ್ನಬೇಕು. ಪೆನ್ನಿಲ್ಲ ಅಂತ ಹುಡ್ಕಾಡ್ತೀನಿ. ಇಲ್ಲಿ ನೋಡಿದ್ರೆ ಪೆನ್ ಐತೆ. ಇದು ಏನು ನೀರಾಗ್ಬಿಟ್ಟೈತಲ್ಲ, ಬ್ಯಾಗಲ್ಲಿ ಏನು ಇಲ್ವಲ್ಲ, ನೀರು ಹೆಂಗಾಯಿತು? ಓಕೆ, ಬೆಳಿಗ್ಗೆ ಕುಂಬಳಕಾಯಿ ಖಾರ ಆ್ಯಂಡ್ ಚಪಾತಿ ಇದೆ. ಬರೀವೆ ಮತ್ತು ತುಂಬ ದಿನ ಆಯಿತು ಹುಡ್ಕೊಂಡು. ನನ್ನ ತಂಗಿ ಮದುವೆ ಆದಮೇಲೆ ನಾನು ಹುಡ್ಕೊಂಡೇ ಇರಲಿಲ್ಲ. ಇವತ್ತು ಎಲ್ಲದಕ್ಕೊಂದು ಕಾರಣ ಇದೆ. ಬನ್ನಿ ಇವಾಗ ಚಪಾತಿ ಕುಂಬಳಕಾಯಿ ಪಲ್ಯ ತಿನ್ನೋಣ. ಗುಡ್ ಮಾರ್ನಿಂಗ್. ನೆನೆ ಚಪಾತಿ ತಿಂದು ನಂಗೆ ನಿದ್ದೆನೇ ಬರಲಿಲ್ಲ ಗೊತ್ತು. 12 ಗಂಟೆ ತನಕ ಎಚ್ಚರ ಇದೆ. ಅದಾದಮೇಲೆ ಮಧ್ಯರಾತ್ರಿ ನನಗೆ ಗೊತ್ತಲ್ಲ ಕೇಸ್ 3 ಗಂಟೆಲಿ ಎಚ್ಚರ ಆಗೋಯ್ತು. ಕೋಲ್ಡ್ ಸ್ಟಾರ್ಟ್ ಆಗೋಯ್ತು. ಬರೀ ಇದೇ ಆಯಿತು, ವಾಯ್ಸ್ ಹೋಗ್ಬಿಟ್ಟಿದೆ. ಆಮೇಲೆ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೋತೀನಿ. ಇವಾಗ ಬ್ರಷ್ ಇಲ್ಲ, ನಾನು ಇಲ್ಲಿ ಇಟ್ಟಿದ್ದೆ ಬ್ರಷ್ಷು, ಅದೆಲ್ಲ ಮಿಸ್ ಆಗಿಬಿಟ್ಟಿದೆ. ನೆನೆ ನೋಡಿದೆ, ಸಿಗಲಿಲ್ಲ. ಹಾಗಾಗಿ ತುಂಬ ಹಳೇದು ಕೂಡ ಆಗಿತ್ತು, ಯೂಸ್ ಮಾಡೋದು ಬೇಡ, ಹೊಸನೇ ತೊಗೊಬರೋಣ ಅಂತ ಹೇಳಿ. ಸೊ ಅಲ್ಲಿ ಬಸ್ ಸ್ಟಾಪ್ ಹತ್ರ ಹೋಗ್ತಾಯಿದ್ದೀನಿ. ನಾನು ಏನಕ್ಕೆ ಇಲ್ಲಿ ಬಂದೆ, ನೆನ್ನೆ ಏನಾಯಿತು, ನನ್ನ ವಾಯ್ಸ್ ಏನಕ್ಕೆ ಹೀಗಾಗಿದೆ ಎಲ್ಲವನ್ನ ಹೇಳ್ತೀನಿ. ನಾನು ಹೇಳಿದ್ದೀನಿ ಗೈಸ್, ನಾನು ಯಾರ ಸುದ್ದಿಗೂ ಹೋಗಲ್ಲ. ನನ್ನ ಸುದ್ದಿಗೆ ಬಂದರೆ ನಾನು ಬಿಡಲ್ಲ ಅಂತ. ತುಂಬ ಜಗಳ ಆಯಿತು, ನಾನೇ ಜಗಳ ಮಾಡಿದ್ದು ಹೌದು. ನನಗಂದರೆ ಅನ್ಯಾಯವಾಗಿ ನಾನು ಬಿಟ್ಬಿಡ್ತೀನಿ. ನನ್ನ ಗಂಡ ಇಲ್ಲದೇ ಇರ್ಬೋದು, ಬಟ್ ಅವ್ನು ಕಟ್ಟಿರೋ ತಾಳಿ ಇಲ್ಲೇ ಇದೆ ಗೈಸ್. ತಾಳಿ ಬಿಚ್ಚಿಬಿಟ್ಟು ನಾನೇನು ಯಾವನ ಜೊತೆಲೂ ಓಡಾಡ್ತಾ ಇಲ್ಲ, ಅಥವಾ ತಾಳಿ ಬಿಚ್ಚಿಟ್ಬಿಟ್ಟು ಏನು ಓಡೋಗಿಲ್ಲ, ಅಥವಾ ಇನ್ನೊಬ್ಬನ ಮದುವೆ ಆಗಿಲ್ಲ. ತುಂಬ ಮಾತಾಡೋದಿದೆ ನನಗೆ. ನಾನು ಹೇಳ್ಕೊಡ್ತೀನಿ ಆಬ್ವಿಯಸ್ಲಿ. ನನಗೆ ಎಷ್ಟು ಸಿಟ್ಟತ್ಬಿಟ್ಟಿತ್ತು ಅಂದರೆ, ವಿತ್ ಫೋಟೋ ವಿತ್ ಹೆಸರೇ ಹೇಳ್ಬಿಟ್ಟು ಹಾಕ್ಬಿಡೋಣ ಅಂತ ಅಷ್ಟು ನನಗೆ ಆಗಿತ್ತು. ಏನಕ್ಕೆ ನಮ್ಮನ್ನ ಅನ್ನಬೇಕು? ನನಗೆ ರೈಟ್ಸ್ ಇದೆ, ನಾನು ಬರ್ತೀನಿ ನನ್ನ ಮನೆಗೆ. ನಾನು 6 ತಿಂಗಳಾರು ಬಿಟ್ಕೊಂಡು ಬರ್ತೀನಿ, 1 ದಿನಕ್ಕಾರು ಬರ್ತೀನಿ, 15 ದಿನಕ್ಕಾರು ಬರ್ತೀನಿ. ಅದನ್ನು ಕೇಳೋ ರೈಟ್ಸು ಯಾರಿಗೂ ಇಲ್ಲ, ಆಯಿತಾ? ಕರೆಕ್ಟಾಗಿ ಮದುವೆ ಆಗಿ ಬಂದಿದ್ದೀನಿ, ಏನು ಓಡಿ ಬಂದಿದ್ದ ನಾನು? ಕರೆಕ್ಟಾಗಿ ಮದುವೆ ಆಗಿ ಬಂದೆ ತಾನೇ ಮಗ ಎತ್ಕೊಂಡಿರೋದು. ತುಂಬ ಮಾತಾಡ್ತೀನಿ. ಸೊ ಅಂಗಡಿಗೆ ಹೋಗಿ ಬ್ರಷ್ ತೊಗೊಬರ್ತೀನಿ. ಯಾರೋ ಸೈಡಿಗೆ ಹಾಕಿದ್ದಾರೆ. ಓಕೆ, ಇವಾಗ ಎತ್ಕೊಂಡು ಹೋಗೋಣ. ನಾನು ಅಂಗಡಿಗೆ ಹೋಗಿ ಅಲ್ಲಿ ಮೇನ್ ರೋಡ್ಗೆ ಹೋಗಿ ನಂಗೆ ಬ್ರಷ್ ತಂದು ಬ್ರಷ್ ಮಾಡಿಕೊಂಡು ನಾನು ಆ ರೂಮ್ ಕ್ಲೀನ್ ಮಾಡಿ ಹಾಸಿಗೆ ಎಲ್ಲ ಎತ್ತಿಟ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೀರ್ತನ ಮನೆಗೆ ಬಂದೆ. ಕೀರ್ತನ ತಿಂಡಿ ಕರೆದಿಲ್ಲ. ಅವಳಿಗೆ ಗೊತ್ತು ನಾನು ನಮ್ಮ ಮನೇಲಿದ್ದರೆ ನಾನು ತಿಂಡಿ ಊಟ ಏನೂ ಮಾಡಲ್ಲ, ಏನೂ ಅಡುಗೆ ಮಾಡ್ಕೊಳ್ಳಲ್ಲ ಅಂತ. ಯಾಕಂದರೆ ಬೇರೆಯವ್ರು ಮಾಡಿದ್ದು ನಾನು ತಿನ್ನಲ್ಲ, ನನಗೆ ಅಡುಗೆ ಮಾಡ್ಕೊಳ್ಳೋಕೆ ನನಗೇನು ತರಕಾರಿ ಅಥವಾ ಐಟಮ್ಸ್ ಇರಲ್ಲ. ಹಾಗಾಗಿ ಕೀರ್ತನ ಮನೆಗೆ ಬಂದು ತಿಂಡಿ ತಿಂದ್ಕೊಂಡು ಅಲ್ಲಿಂದ ಡ್ಯೂಟಿಗೆ ಹೋದ್ವಿ ಇಬ್ಬರು. ಕಾಲಾಗಿದೆ. ನಾನು ರಾಮನಾಥ್ಪುರ ಪೆಟ್ರೋಲ್ ಬಂಕಲ್ಲಿ ಗುಲಾಬಿಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೀನಿ. ಸರ್ 230 ಇಲ್ಲ ಹಾಕಿ, ಫಸ್ಟ್ ಬಂದಿದ್ದು ನಾವು ತಾನೇ, ನನಗೂ ಲೇಟ್ ಆಗುತ್ತೆ ಹಾಕೊಡಿ. ಸೊ ಗುಲಾಬಿ ಪೆಟ್ರೋಲ್ ಹಾಕಿಸಿ ಇವಾಗ ಹೊರಡ್ತೀನಿ. ಮನೆಗೆ ಹೋದ್ಮೇಲೆ ಮಿಕ್ಕಿದ ವಿಚಾರಗಳನ್ನ ಮಾತಾಡೋಣ. ಅಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾಯಿದ್ದೀನಿ ಐಬ್ರೋ ಮಾಡ್ಸೋಕ್ಕೆ. ನಾಳೆ ಟೈಮ್ ಆಗುತ್ತಾ ಆಗಲ್ವ, ಅವ್ರು ಇದ್ದಾರೆ ನೋಡಿದ್ರೆ. ಗುಲಾಬಿನಲ್ಲಿ ಕೆಳಗಡೆ ಪಾರ್ಕ್ ಮಾಡಿದ್ದೀನಿ. ಗುಲಾಬಿ ಅಲ್ಲಿ ನಿಂತಿದ್ದಾಳೆ. ಸಾಲಿಗ್ರಾಮ ಫುಲ್ಲು ಅಂಗಡಿ ಬೀದಿ ಫುಲ್ಲು ರಶ್ಶು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ರು ಯಾರೋ ಇದ್ರು ವೆಯ್ಟ್ ಮಾಡಿ. ಇವಾಗ ಯಾರೋ ಒಂದು 3 ಜನ ಬಂದಿದ್ದಾರೆ. ಹಬ್ಬ ಅಲ್ವಾ, ರಶ್ಶು ಬ್ಯೂಟಿ ಪಾರ್ಲರ್. ನಾನು ಬ್ಯೂಟಿ ಪಾರ್ಲರ್ ಮಾಡಿಸೋದು ಒಂದೇ ಗೈಸ್. ನಾನು PUC ಇದ್ದಾಗಿಂದ ಐಬ್ರೋ ಒಂದು. ಬನ್ನಿ ಮನೆಗೆ ಹೋಗೋಣ. 5:15 ಏನೋ ಆಗಿತ್ತು ಅನಿಸುತ್ತೆ ನನ್ನ ಮನೆಗೆ ಬಂದಾಗ ಗೈಸ್. 4:15 ನಾನು ರಾಮನಾಥ್ಪುರ ಬಿಟ್ಟೋಳು
5 ಗಂಟೆಗೆಲ್ಲ ಸಾಲಿಗ್ರಾಮಕ್ಕೆ ಬಂದಿದ್ದೀನಿ. 4:50ಕ್ಕೆಲ್ಲ ಸಾಲಿಗ್ರಾಮಕ್ಕೆ ಬಂದಿದ್ದೀನಿ. ಅಲ್ಲೊಂದು 15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದೆ, 15ರಿಂದ 20 ನಿಮಿಷ. ಸೊ ಮನೆಗೆ ಆಲ್ಮೋಸ್ಟ್ ಬೇಗ ಬಂದಿದ್ದೀನಿ ಗಾಡಿ ತೊಗೊಂಡು. ಬಂದು ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳಗ್ಗೆಗೆ ಸ್ನಾನ ಮಾಡೋಣ ಅಂತ ಹೇಳಿ. ಬಂದು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಅಮ್ಮ ಟೀ ಕೊಟ್ಟರು. ಒಂದು ದೊಡ್ಡ ನಂಗೆ ತುಂಬ ಸ್ಟ್ರೆಸ್ಸಲ್ಲಿದೆ ನನ್ನ ಮೈಂಡು, ಹಾಗಾಗಿ ಟೀ ಕುಡಿಲೇಬೇಕು, ಏನು ಮಾಡೋಕ್ಕಲ್ಲ. ಒಂದು ಸ್ವಲ್ಪ ಟೀ ಕುಡಿದು ಫ್ರಿಡ್ಜಲ್ಲಿ ಐಸ್ ಕ್ಯೂಬ್ ಇದೆಯಾ ನೋಡೋಣ ಅಂದರೆ ಐಸ್ ಕ್ಯೂಬ್ ಇಲ್ಲ, ಎಲ್ಲ ನೀರಾಗಿ ಹೋಗ್ಬಿಟ್ಟಿದೆ. ಅದು ಐಸ್ ಕ್ಯೂಬ್ ಆದಮೇಲೆ ಲೈಟ್ ಮಸಾಜ್ ಮಾಡ್ಕೊತೀನಿ. ಕೃತಜ್ಞ ಫ್ರಾಕ್ ಬಿಚ್ಚಾಕಿದ್ದು, ಇದು ಹೆಂಗಿದ್ರು ಫ್ರಾಕ್ನ ತೊಳಿಬೇಕು. ಅದಕ್ಕೆ ನಾನು ಎಣ್ಣೆ ಎಲ್ಲ ಇರಲಿಲ್ವಲ್ಲ, ಸ್ವಲ್ಪ ಸಣ್ಣ ಸಣ್ಣ ಧೂಳು ಇದ್ದೇ ಇರುತ್ತೆ ಹಾಸಿಗೆ ಮೇಲೆ, ಅದಕ್ಕೆ ಒದರೋಣ ಅಂತೇಳಿ ಬಂದೆ. ಕೃತಜ್ಞಂಗೆ ಈಗ ಹೋಮ್ವರ್ಕ್ ಮಾಡಿಸ್ಬೇಕು. ಬಂದ್ ಮಾಡ್ದಾ EVS ಬುಕ್ ತೆಗಿರಿ. ಲಾಸ್ಟ್ ಟೈಮ್ ರೌಂಡ್ ಅಪ್ ಹಾಕಿರ್ಲಿಲ್ವಾ ಅನಿಮಲ್ಸ್ಗೆ, ಅದೇ ಬುಕ್ಕು. ಅಯ್ಯೋ ನಿನ್ನೆ ಆ ಮನೇಲಿ ನನ್ನ ಗಂಡನ ಮನೆ ಹೇಳ್ಕೊಳಕ್ಕೆ ನಮ್ಮ ಮನೆ ಅಷ್ಟೇ. ಐ ಹ್ಯಾವ್ ನೋ ರೈಟ್ಸ್. ಇಂಗ್ಲೀಷಲ್ಲೂ ಮಾತಾಡೋಕ್ಕೆ ಬರಲ್ಲ ಗೈಸ್, ನೋಡಿದ್ರೆ ಆಡ್ಕೊತಾರೆ. ಹಾಂ ಇರು ಬಂದೆ, ಯಾಕಂದರೆ ಇಂಗ್ಲೀಷ್ ಬರೋರು ನನ್ನ ಆಡ್ಕೋತಾರೆ. ನಾನು ಬಂದೇ ಇರುಚಿ ನಮ್ಮ ಹೇಳ್ಕೊಡ್ತೀನಿ. ನನ್ನ ಮಗಳದು ಬರೀ ಹರ್ಟಾಗ ವಯಸ್ಸು ನೋಡ್ತೀನಿ, ಅದು ಕೊಟ್ಟಿಲ್ಲ ಅದು. ಇರು ಬಂದೆ, ಧೂಳು ಹೊಡಿತಾ ಇದ್ದೀನಿ. ಖಂಡಿತವಾಗ್ಲೂ ಈ ವ್ಲಾಗ್ನ ಎಲ್ಲ ಸರ್ಚ್ ಮಾಡಿ ನೋಡ್ತಾರೆ. ಯಾಕಂದರೆ ನೆನ್ನೆ ನೈಟ್ ನಾನು ನನ್ನ ಮನೆಗೆ ಹೋಗಿ ಉಳ್ಕೊಂಡಿದ್ನಲ್ಲ, ಅಲ್ಲಿ ಕೆಲವೊಂದು ಮಾತುಗಳಾಯಿತು, ಜಗಳಗಳಾಯ್ತಲ್ವ, ಅದನ್ನೆಲ್ಲ ವೀಡಿಯೋದಲ್ಲಿ ಹೇಳಿರ್ತೀನಿ, ಅಥವಾ ಅವ್ರನ್ನೇನಾದರೂ ಬೈದಿರ್ತೀನಿ, ಏನಾದರೂ ಒಂದು ಹೇಳಿರ್ತಾಳೆ ಅನ್ನೋ ಉದ್ದೇಶಕ್ಕೆ ಅವ್ರುಗಳು ನನ್ನ ಈ ವ್ಲಾಗ್ನ ನೋಡ್ತಾರೆ ಅಂತ ಹೇಳಿ ಗೊತ್ತು ನನಗೆ. ಅಯ್ಯೋ ನೋಡಿದ್ರೆ ನೋಡಿ ಬಿಡಿ, ನಾನು ಯಾರಿಗೂ ಹೆದರ್ಕೊಳ್ಳಲ್ಲ. ಕೆಲವೊಂದನ್ನು ನೋಡಲಿ ಅಂತಲೇ ಹಾಕ್ತೀನಿ, ಏನು ಮಾಡೋಕ್ಕಾಯ್ತದೆ. ನನ್ನ ಸುದ್ದಿಗೆ ಬಂದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಸುಮ್ಮನೆ ನಾನು ಪಾಡೆ ನಾನು ಇರ್ತೀನಿ, ನನ್ನ ಸುದ್ದಿಗೆ ಯಾಕೆ ಬರ್ತಾರೆ. ಗುಲಾಬಿನ ತೆಗ್ದು ಒಳಗೆ ಹಾಕಬೇಕು. ಹೇರಿ ಫಸ್ಟ್ ಇವಳಿಗೆ ಹೋಮ್ವರ್ಕ್ ಮಾಡಿಸ್ಬಿಡೋಣ. ಆವಾಗಿಂದ ಕೇಳ್ತಾನೆ ಅವಳೆ ಅಮ್ಮ 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 ಅಂತ. ತೆಗ್ದ ಮಗನು ನೋಡಿ, ಕಲರ್ಸ್ ಎಲ್ಲ ಹಚ್ತಾ ಇದ್ದಾಳೆ. ಇದೊಂದು 2 ಬುಕ್ ಹೋಮ್ವರ್ಕ್ ಇದೆ, ಮಾಡಬೇಕು. ಅವಳೇ ಮಾಡ್ತಾಳೆ. ನಮ್ಮ ಮೀನೋ ಸೊಪ್ಪು ಸಾರು ಮಾಡಿದ್ದಾರೆ, ಅದಕ್ಕೆ ನನ್ನ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಬಾ ಎತ್ಕೋ ಓಡಾಡ್ತಾಳೆ. ಹಾಂ ನಮ್ದು ನೋಡಿ ಹೋಮ್ವರ್ಕ್ ಮಾಡ್ಕೊಳಕ್ಕೂ ಅಷ್ಟೇ. ರಾತ್ರಿ ಮನಿಕೊಂಡೋಳು 9:30 ಬೆಳಗ್ಗೆ ಅಷ್ಟೊತ್ತಿನಲ್ಲಿ ಎದ್ಲು, ಒಂದ್ಸತಿಲೂ ಹೇಳಲಿಲ್ಲ. ಅವತ್ತು ಹೋಗಿದ್ದಲ್ಲ, ಅವತ್ತು ಅವಳು ಹೇಳಲಿಲ್ಲ. ಮತ್ತೆ ಯಾಕೆ ಹಂಗಾಡ್ತಾಳೆ? ಶೋಕಿಗೆ ಹಂಗಾಡ್ತಾಳೆ ಅಮ್ಮನ ಜೊತೆ. ನನಗೆ ಹೊಟ್ಟೆ ಸಿಗ್ತಾಯಿತ್ತು, ಅನ್ನ ಅದ ಅಂತ ನೋಡಿದೆ, ಅನ್ನನೇ ಇಲ್ವಲ್ಲಮ್ಮ. ಈಗ ಹೆಂಗಿದ್ರು ಮುದ್ದೆ ಮಾಡಬೇಕಲ್ಲ, ಅನ್ನ ಮಾಡಬೇಕಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದು. ಪಲಾವ್ ತಿಂದಿದ್ದೆ ಮಧ್ಯಾಹ್ನ, ಅದನ್ನೇ ತಿಂದು ಬಾಕ್ಸಲ್ಲಿ. ಬೇಡ ಅಂದರು. ಮೊಟ್ಟೆ 2 ನನಗಲ್ಲ, ಕೃತು ಐಸ್ ಕ್ರೀಮ್ ತಿಂದು. ನಂಗಲ್ಲೇ ಊಟ ಬೇಡ ಅಂತಿದ್ದೆ, ಅವಳು ಒಂದು ಸ್ವಲ್ಪ ಊಟ ಮಾಡಿಸ್ಬೇಕು. ಹೇಳಮ್ಮ ಮೇಕೆ, ಎದ್ದು ಬರಿಯಮ್ಮ, ಮೊಟ್ಟೆ ತಗೋಬಾ, ಕರೆಕ್ಟಾಗಿ ಕೂಚು, ಬುಕ್ಸ್ ನೀಟಾಗಿ ಸ್ವಲ್ಪ ಮಾಡಿಸ್ತೀನಿ. ಸ್ವಲ್ಪ ಮೊಟ್ಟೆ ತಗೊಳ್ಳಿ, ಮೊಟ್ಟೆ ತಗೊಳ್ರಿ. ಸರಿ ಮೊಟ್ಟೆ ತಗೊಮ್ಮ, ತಿನ್ನಮ್ಮ. 2 ಸಾಂಬಾರಾಗೈತೆ ಪಪ್ಪ. ಸುಡ್ತವೆ ಅಂತ ಹಠ ಮಾಡ್ತಿದ್ದಾಳೆ. ಹಾಲನ್ನ ಬೇಕಂತೆ, ಮೊಸರನ್ನ ಬೇಡ ಅಂತೆ, ತುಪ್ಪ ಅನ್ನ ಬೇಡ ಅಂತೆ, ಸಾಂಬಾರು ಅನ್ನ ಬೇಡ ಅಂತೆ, ಹಾಲನ್ನ ಬೇಕಂತೆ. ಹಾಗಾಗಿ ಹಾಲು ಕಾಯಿಸ್ತಾ ಇದ್ದೀನಿ, ಮೊಟ್ಟೆ ತಿಂತಾ ಇದ್ದಾಳೆ. ಅಪ್ಪಾಜಿ ಅಮ್ಮ ಇಬ್ಬರು ಸೀರಿಯಲ್ಸ್ ನೋಡಿಕೊಂಡು ಅವರು ಕೂಡ ಊಟ ಮಾಡ್ತಾ ಇದ್ದಾರೆ. ಸೊಪ್ಪು ಸಾರಂತೂ ಸಖತ್ತಾಗಿತ್ತು, ನಾನು ಊಟ ಮಾಡಿದೆ. ಟೈಮ್ ಈಗ 8:20 ಆಗಿದೆ. ವಿಚಾರಗಳನ್ನ ಹೇಳಬೇಕು ಅಂದ್ಕೊಂಡೆ, ಬಟ್ ನನಗೆ ತುಂಬ ಒಂಥರ ಸ್ಟ್ರೆಸ್ ಆಗಿದೆ. ನಾನು ಮಧ್ಯಾಹ್ನ ಕೀರ್ತನೆಗೇನೋ ಸ್ವಲ್ಪ ಹುಷಾರಿಲ್ಲ, ಟ್ಯಾಬ್ಲೆಟ್ ತರೋಗಿದ್ದಾಗ ORS ಜ್ಯೂಸ್ ತೊಗೊಂಡು ಕುಡಿದ್ರೆ ತುಂಬ ಸುಸ್ತಾಗ್ತಾಯಿತ್ತು. ಆ ಜ್ಯೂಸ್ ಕುಡಿದ್ಮೇಲೆ ನಂಗೊಂದು ಸ್ವಲ್ಪ ಕಡಿಮೆ ಆಯಿತು. ಒಂಥರ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿತ್ತು. ಹಂಗೂ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಕೂದು ನೋಡಿದ್ರೆ ಬೇರೆ ನನಗೆ ಬೇಜಾರಾಯ್ತದೆ.
ಏನು ಮಾಡೋದು, ನನ್ನ ವಾಯ್ಸೇ ಹೋಗ್ಬಿಟ್ಟಿತ್ತು ಬೆಳಗ್ಗೆ ಫುಲ್ಲು ಗಂಟ್ಲು ನೋವು ಬಂದು ಆ ಥರ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂದ್ಕೊಂಡೆ. ಓ ಮೈ ಗಾಡ್, ಥ್ಯಾಂಕ್ ಗಾಡ್ ನನ್ನ ವಾಯ್ಸ್ ಬಂತು. ಯಾಕೆ ಜಗಳ ಮಾಡಿದೆ, ಏನಾಯಿತು ಎತ್ತ, ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಯಾಕಂದರೆ ಕೆಲವೊಬ್ರು ನೋಡ್ತಾರೆ, ನಮ್ಮೂರವ್ರು ನೋಡ್ತಾರೆ, ಮುಂಡೂರವರು ಗಂಗೂರವರು, ಅವರಿಗೂ ಗೊತ್ತಾಗಬೇಕಲ್ವ ಸುಮ್ಮನೆ ಜಗಳ ಮಾಡ್ಬಿಟ್ಲಾ ಅಂತ ಹೇಳಿ. ಆಲ್ರೆಡಿ ಎಲ್ರಿಗೂ ನನ್ನ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರೋ ಥರ ಮಾಡಿದ್ದಾರೆ, ನಾನು ಸರಿ ಇಲ್ಲ ಅಂತ ಹೇಳಿ. ಬಟ್ ಸುಮ್ಮನೆ ಜಗಳ ಮಾಡೋಕ್ಕೆ ಗೈಸ್ ನನಗೇನು ಹುಚ್ಚಿಡ್ದಿಲ್ಲ ಆಯಿತಾ. ಇರೋರು ಮನೆಯಲ್ಲಿ ಅವ್ರ ಪಾಡಿಗೆ ಅವ್ರು ಇದ್ದರೆ ನಾವೇನಕ್ಕೆ ಅವ್ರ ಸುದ್ದಿಗೆ ಹೋಗ್ತೀವಿ. ನನಗೆ ಬೇರೆಯವ್ರ ಗಂಡನ ಮನೆಗೆ ಹೋಗಿದ್ರೆ ತಪ್ಪು, ಬೇರೆಯವ್ರ ಅಪ್ಪನ ಮನೆಗೆ ಹೋಗಿದ್ರೆ ತಪ್ಪು. ನಾನು ನನ್ನ ಗಂಡನ ಮನೆಗೆ ಹೋಗಿದ್ದೀನಿ ಅಂತ ಅದರಲ್ಲಿ ನನ್ನ ಸುಮ್ಮನೆ ಏನೇನೋ ಅಂದರೆ ನಾನು ಅನ್ನಿಸ್ಕೊಳಕ್ಕೆ ರೆಡಿ ಇಲ್ಲ. ಓಕೆ, ನಾನು ಜಗಳ ಮಾಡಿದೆ, ನನ್ನನ್ನೇ ಕೆಟ್ಟೋಳು ಅಂದ್ಕೊಂಡ್ರು ಐ ಡೋಂಟ್ ಕೇರ್. ನಾನು ಕೆಟ್ಟೋಳಾಗೋಕ್ಕೆ ಇಷ್ಟಪಡ್ತೀನಿ, ಕೆಟ್ಟೋಳು ಆಗಿರೋಕ್ಕೆ ಇಷ್ಟಪಡ್ತೀನಿ. ನಂಗೆ ಒಳ್ಳೆಯವಳು ಅನ್ನಿಸ್ಕೊಂಡು ಒಳ್ಳೆ ಪ್ರಶಸ್ತಿ ತೊಗೊಳಕ್ಕೆ ನಂಗೆ ಏನು ಇಷ್ಟ ಇಲ್ಲ. ಏನೋ ಹೇಳ್ತಾ ಇದ್ನಲ್ವ, ನಂಗೆ ನಿಜ ಒಳ್ಳೆಯವಳು ಅನ್ನಿಸ್ಕೊಳಕ್ಕೆ ನಂಗೆ ಇಷ್ಟನೇ ಇಲ್ಲ. ಏನೇನೆಲ್ಲ ಆಯಿತು ನೆನ್ನೆ ಅಂತ ಹೇಳಿ ನನಗೆ ಈ ವ್ಲಾಗಲ್ಲಿ ಹೇಳೋಕ್ಕೆ ಅದಾಗಲ್ಲ, ಸುಮ್ಮನೆ ಮಿಕ್ಸಪ್ ಆಗೋಗ್ಬಿಡುತ್ತೆ. ಬಟ್ ಜಗಳ ಆಗಿದ್ದಂತೂ ಸತ್ಯ. ಸ್ಟಾರ್ಟ್ ಮಾಡಿದ್ದು ನಾನಲ್ಲ, ಸ್ಟಾರ್ಟ್ ಮಾಡಿದ್ದು ಬೇರೆಯವರು, ನಾನು ಅದನ್ನು ಕಂಟಿನ್ಯೂ ಮಾಡಿದೆ ಅಷ್ಟೇ. ನಮ್ಮ ಸುದ್ದಿಗೆ ಬಂದರೆ ನಾವು ಹೇಗೆ ಬಿಡೋಕ್ಕಾಗತ್ತೆ ಹೇಳಿ. 8 ತಿಂಗಳಿಂದ ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇರೋಳು ಸುದ್ದಿಗೆ ಬಂದು ಅನ್ಬಾರ್ದೆಲ್ಲ ಅಂದರೆ. ಸ್ಟಾರ್ಟಿಂಗ್ ಅಂದಿದ್ದು ಅವರೇ, ಆಮೇಲಿಂದ ನಾನು ಜಾಸ್ತಿ ಮಾಡಿದೆ. ಏನಕ್ಕೆ ನನಗೆ ಅಷ್ಟು ಸಿಟ್ಟು ಗೈಸ್. ಇವತ್ತು ನನ್ನ ಗಂಡ ಸತ್ತೋಗ್ಬಿಟ್ಟ ಅಂತ ಹೇಳಿ, ನನ್ನ ಗಂಡ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ, ಎಲ್ಲ ನನಗೆ ಮಾಡ್ಬಿಟ್ಟು ಹೋಗಿದ್ದಿದ್ರೆ ನಾನೇನಕ್ಕೆ ಇಷ್ಟು ಕಷ್ಟಪಡಬೇಕಿತ್ತು ಯೂಟ್ಯೂಬಲ್ಲಿ ಮತ್ತು ಕೆಲಸದಲ್ಲಿ. 2 ಕಡೆ ಕೆಲಸ ಮಾಡಿಕೊಂಡು ಅದರಲ್ಲಿ ಇಷ್ಟು ಹೆಲ್ತ್ ಇಶ್ಯೂಸ್ ಇಟ್ಕೊಂಡು ಗೈಸ್. ಇವತ್ತು ಸತ್ತೋದ್ರೂ ಪರವಾಗಿಲ್ಲ ಆಯಿತಾ. ಅವ್ರ ಮುಂದ್ಗಡೆ ಅಂತೂ ಕೈ ಕೆಳಗಡೆ ಅಂತೂ ಹೋಗಿ ನಿಂತ್ಕೊಳ್ಳೋದಿಲ್ಲ, ಎಲ್ಲ ಒಂದಿನ ಸಾಯಲೇಬೇಕು. ಈ ಕ್ಷಣಕ್ಕೆ ಸತ್ರೂ ನನಗೇನು ಬೇಜಾರೇ ಇಲ್ಲ. ಬಟ್ ಅವ್ರ ಕೈ ಕೆಳಗಡೆ ಹೋಗೋದಂತೂ ನಾನು ಖಂಡಿತವಾಗ್ಲೂ ಆಗೋದಿಲ್ಲ. ನಾನು ಹೋಗಲ್ಲ, ನನ್ನ ಮಗಳೂ ನಾನು ಕಳಿಸಲ್ಲ. ಅವ್ರು ಮಾಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ, ಅವ್ರ ಅಜ್ಜಿ ಇದ್ದಾಳೆ, ಎಲ್ಲ ಬೇರೆ ಮೊಮ್ಮಕ್ಳಿಗೆ ಮಾಡಿದಾಗ ನನ್ನ ಮೊಮ್ಮಗಳು ಅಂತ ಒಬ್ಬಳೇ ಇರೋದು, ಮೊಮ್ಮಗಳು ಮಾಡಲಿ ಅಂತ. ಬಟ್ ಅವ್ರು ಹೇಳೋದೇನೋ ಅವರು ಬೇರೆ ಹೇಳ್ತಾರೆ, ಇಲ್ಲಿ ಕರ್ಕೊಬಂದಿರಿಸು, ಇಲ್ಲಿ ಇರಿದ್ರೆ ನಾವು ಮಾಡ್ತೀವಿ ಅಂತ. ನಾನೇ ಸರಿ ಇಲ್ಲ, ನನ್ನ ಕ್ಯಾರೆಕ್ಟ್ರ್ ಸರಿ ಇಲ್ಲ, ನನ್ನ ಗಂಡನ ಸಾಯಿಸ್ದೆ, ನಾನು ಮಾಡಲ್ಲ, ನಿನ್ನೇನಕ್ಕೆ ನಾವು ನೋಡ್ಕೋಬೇಕು, ನಿನಗೆ ಏನಕ್ಕೆ ಮಾಡಬೇಕು ಅನ್ನೋರು ನನ್ನನ್ನು ನೋಡಲ್ಲ ಅಂದರೆ ನನ್ನ ಮಗಳನ್ನ ಹೆಂಗೆ ನೋಡ್ಕೊತಾರೆ ಅಲ್ವಾ? ಪಾಯಿಂಟ್ ಅಲ್ವಾ? ಅದನ್ನೆಲ್ಲ ನಾನು ಮಾತಾಡಿದ್ರೆ ಅವ್ರ ಹತ್ರ ಆನ್ಸರೇ ಇಲ್ಲ. ಅದು ಹೇಳ್ತಾರೆ, 1 ವರ್ಷದಿಂದ ನಮ್ಮ ಅಮ್ಮನ ಜೊತೆ ನೀನು ಮಾತಾಡ್ದಂಗೆ ಮಾಡಿದೆ ಅಂತ ಹೇಳ್ತಾರೆ. 1 ವರ್ಷದಿಂದ ತಾಯಿ ಮಗ ಮಾತಾಡ್ತಿರ್ಲಿಲ್ಲ ಅಂದಮೇಲೆ ಅದು ಹೆಂಗೆ ಮತ್ತೆ ಜಗಳಗಳೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಯಿತು? 1 ವರ್ಷದಿಂದನೇ ಜಗಳ ಸ್ಟಾರ್ಟ್ ಆಗಬೇಕಾಗಿತ್ತು. ಸಾಯೋದು 2 ತಿಂಗಳು ಅನ್ನೋಂಗೆ ಏನಕ್ಕೆ ಜಗಳಗಳು ಸ್ಟಾರ್ಟ್ ಆಯಿತು? ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ, ಯಾಕಂದರೆ ಅಲ್ಲಿ ಅವ್ರಿಗೆ ಬೇಕಾಗಿರೋ ವ್ಯಕ್ತಿಗಳಿದ್ರು, ಅವ್ರಿಗೆ ಬೇಕಾಗಿರೋ ನೆಂಟರುಗಳಿದ್ರು, ಅವ್ರ ಮುಂದ್ಗಡೆ ಅವರು ಒಳ್ಳೆಯವರಾಗಬೇಕಾಗಿತ್ತು. ನಾನು ನನ್ನ ಗಂಡಂಗೆ ಮಾತಾಡಬೇಡ ಅಂತ ಹೇಳ್ಕೊಟ್ಟಿದ್ದೆ, ಅದಕ್ಕೆ ನನ್ನ ಗಂಡ ಯಾರ ಜೊತೆನೂ ಮಾತಾಡ್ತಿರಲಿಲ್ಲ. ನನ್ನ ಗಂಡ ಮತ್ತು ಸತ್ತ ಮೇಲೆ ಏನಕ್ಕೆ ಬರಬೇಕಾಗಿತ್ತು? ಸತ್ತ ಮೇಲೆ ಬರೋವಂಥದ್ದೇನಿತ್ತು? ನನ್ನ ಮಗ ಬದುಕಿದಾಗಲೇ ಮಗನ ಬಂದು ನೋಡ್ಬೋದಿತ್ತಲ್ಲ ICU ಅಲ್ಲಿ. ನನಗೂ ಹಾಗನ್ಸುತ್ತೆ. ನಾನು ಯಾರನ್ನೂ ಬಿಡಲ್ಲ. ಇಷ್ಟು ದಿನ ನಾನು ಅಯ್ಯೋ ಬಿಡು, ಹೇಳೋದು ಬೇಡ, ಅಯ್ಯೋ ಬಿಡು ಅಂತ ಅಂದ್ಕೊಂಡೆ. ಬಟ್ ಇವಾಗ ಎಲ್ಲವನ್ನ ಹೇಳ್ತೀನಿ ಗೈಸ್, ನಾನು ಯಾರನ್ನೂ ಬಿಡಲ್ಲ. ನಾನು ಒಂದೇ ಒಂದು ಫೋನ್ ಮಾಡಿ ನನ್ನ ಜೀವನ ಹಾಳು ಮಾಡಾಕಿದ್ರು, ನನ್ನ ಸಂಸಾರ ಹಾಳು ಮಾಡಾಕಿದ್ರು. ಮದುವೆ ಮಾಡಿಕೊಟ್ಮೇಲೆ ನನ್ನ ತಮ್ಮಗೆ ಮದುವೆ ಆಗೈತೆ, ಅವಳಿಗೆ ಹೆಂಡತಿ ಬಂದವಳೆ, ಅವಳು ಸಂಸಾರ, ಅವಳು ಮಗ ಆಗೈತೆ. ನನ್ನ ತಮ್ಮ ಅಂದಮೇಲೆ ತಮ್ಮಂಗೆ ಏನಕ್ಕೆ ಮದುವೆ ಮಾಡಬೇಕಾಗಿತ್ತು ಅಲ್ವಾ? ಮದುವೆ ಮಾಡಿಕೊಟ್ಮೇಲೆ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರಪ್ಪ ಅಂತ ಬಿಡಬೇಕು. ಅದು ಬಿಟ್ಬಿಟ್ಟು ಫೋನ್ ಮಾಡಿಬಿಟ್ಟು ನಿನ್ನ ಹೆಂಡತಿ ಹಂಗೆ, ನಿನ್ನ ಹೆಂಡತಿ ಹಿಂಗೆ ಅಂತ ಸಂಸಾರ ಹಾಳು ಮಾಡೋದಾದರೆ ನಾನು ಯಾರನ್ನೂ ಬಿಡೋದಿಲ್ಲ. ನನಗೆ ಅಷ್ಟು ಬೇಜಾರಾಗೋಗ್ಬಿಟ್ಟೈತೆ. ನನ್ನ ಸುದ್ದಿಗೆ ಇನ್ನೊಂದು ಸಲ ಯಾರಾದರೂ ಬಂದರೆ ನಾನು ಸುಮ್ಮನೆ ಬಿಡೋದಿಲ್ಲ. ಎಷ್ಟೆಲ್ಲ ಆಗೋಗಿದೆ ನನ್ನ ಲೈಫಲ್ಲಿ. 2 ವರ್ಷ ಆಗೋಯ್ತು ನನ್ನ ಗಂಡ ಡೆತ್ತಾಗಿ. ಇನ್ನೂ ನನ್ನ ಗಂಡನ ಬಗ್ಗೆ ನೀವು ಮಾತಾಡ್ತಾರೆ ಅಂದಾಗ ನಾನೇನಕ್ಕೆ ಮಾತಾಡಬಾರ್ದು? ನನಗೆ ರೈಟ್ಸ್ ಇಲ್ವಾ? ನನಗೆ ಎಲ್ಲರಿಗಿಂತ ಜಾಸ್ತಿ ರೈಟ್ಸ್ ನನಗಿದೆ. ನನಗೆ ಇಲ್ಲೆಲ್ಲ ಮಿಕ್ಸಪ್ ಆಗಿಬಿಡುತ್ತೆ, ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನೆಕ್ಸ್ಟ್ ವ್ಲಾಗು ನೀವು ಕಂಟಿನ್ಯೂಸ್ ಆಗಿ ನೋಡಿ, ಯಾಕೆ ಜಗಳ, ಯಾರಿಂದ ಜಗಳ, ಯಾರು ಏನಂದ್ರು, ನಾನೇನಂದೆ,
ಗಂಡ ಇಲ್ಲ ಅಂದರೆ ಯಾವ ರೀತಿ ನಡೆಸ್ಕೋತಾರೆ, ಯಾವ ರೀತಿ ನೋಡ್ತಾರೆ, ಆಮೇಲಿಂದ ಅವ್ರಿಗೆ ಬೇಕಾಗಿರೋ ನೆಂಟರುಗಳು ಅಲ್ಲಿದ್ದಾಗ ಎಷ್ಟು ಒಳ್ಳೆಯವ್ರಾಗಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ಅವ್ರು ಮಾತ್ರ ಒಳ್ಳೆಯವರಾಗಬೇಕು, ನನ್ನನ್ನು ಕೆಟ್ಟೋಳ ಥರ ಇದು ಮಾಡಬೇಕು ಅಂತ ಹೇಳಿ. ಬಟ್ ಅವ್ರು ನಡ್ಕೊಳ್ಳೋದು ಅವ್ರು ಒಳ್ಳೆಯವರು ಅನ್ನೋ ಥರನೇ ನಡ್ಕೋತಾರೆ. ನಾವು ರ್ಯಾಶ್ ಆಗಿದ್ದಾಗ ನಾವೇ ಕೆಟ್ಟವರು ಅನ್ನಿಸ್ಕೋತೀವಿ. ಅದೆಲ್ಲವನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಸ್ಕಿಪ್ ಮಾಡಿದೆ ನೆಕ್ಸ್ಟ್ ವೀಡಿಯೋನ ನೋಡಿ, ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಆ ಗಂಡ ಇಲ್ಲ ಅಂದರೆ ಒಂದು ಹೆಣ್ಣಿಗೆ ಎಷ್ಟೆಲ್ಲ ಸಮಸ್ಯೆ ಆಗ್ಬೋದು, ಎಷ್ಟೆಲ್ಲ ಜನ ಯಾವ್ಯಾವ ರೀತಿ ನಡೆಸ್ಕೋಬೋದು, ಮಾತಾಡ್ಬೋದು ಅಂತ ಹೇಳಿ. ಅದಕ್ಕೆ ನಾನು ಹೇಳೋದು, ನಾನು ಇಂಡಿಪೆಂಡೆಂಟಾಗೆ ಬದುಕ್ತಾ ಇದ್ದೀನಿ ಗೈಸ್. ಯಾರ ಹಂಗಲ್ಲೂ ಬದುಕ್ತಾ ಇಲ್ಲ. ಯಾವಳ ಹತ್ರನೂ ನಾನು ಅನ್ನಿಸ್ಕೊಳ್ಳಲ್ಲ, ಯಾವನ ಹತ್ರನೂ ನಾನು ಅನ್ನಿಸ್ಕೊಳ್ಳಲ್ಲ. ಮುಟ್ಟು ನೋಡ್ಕೊಳಂಗೆ ನಾನು ಕೊಡ್ತೀನಿ, ನನಗೂ ಕೊಡೋಕ್ಕೆ ಬರುತ್ತೆ. ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡೋರು ಅವ್ರ ಕ್ಯಾರೆಕ್ಟ್ರ್ ಕರೆಕ್ಟಾಗಿದೆಯಾ ಅಂತ ಫಸ್ಟ್ ನೋಡ್ಕೊಬೇಕು. ಅವ್ರ ಮನೆ ಹೆಗ್ಣನೇ ಸತ್ತೋಗಿರುತ್ತೆ, ನಮ್ಮ ಮನೆ ಇಲ್ಲಿ ಸತ್ತೋಗಿರೋದ್ರ ಬಗ್ಗೆ ಮಾತಾಡ್ತಿರ್ತಾರೆ. ನನಗೆ ಯಾರ್ಯಾರ ಕ್ಯಾರೆಕ್ಟ್ರ್ ಹೆಂಗೆ ಅಂತ ಎಲ್ಲ ಗೊತ್ತು. ಬಟ್ ನಾನು ಅವರಷ್ಟು ಚೀಪ್ ಅಲ್ಲ. ನಾನು ಅವರ ಹೊಲಸುಗಳನ್ನ ನಾನು ಮಾತಾಡೋಷ್ಟು ನನ್ನ ಬಾಯಿ ಕೆಟ್ಟಿದ್ದಲ್ಲ. ಯಾರ್ಯಾರ ಕ್ಯಾರೆಕ್ಟ್ರ್ ಏನೇನು ಅಂತ ನನಗೂ ಗೊತ್ತು. ಬಟ್ ನನಗೆ ಯಾಕೆ ಬೇಕು ಅವ್ರ ಸುದ್ದಿ, ನನಗೆ ಯಾಕೆ ಬೇಕು? ಬಟ್ ಅವರೇನಾದ್ರು ನನ್ನ ಸುದ್ದಿಗೆ ಬಂದರೆ ಮಾತ್ರ ನಾನು ಅವ್ರನ್ನ ಸುಮ್ಮನೆ ಬಿಡೋಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಏನಕ್ಕೆ ಜಗಳ ಆಯಿತು, ಏನಾಯಿತು, ಎತ್ತಾಯಿತು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬಂದಿರುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ನೋಡಿ ಗೈಸ್, ಇಂಟ್ರೆಸ್ಟ್ ಇರೋದ್ರೆ ಸ್ಕಿಪ್ ಮಾಡಿ. ಯಾಕಂದರೆ ನಿಮ್ಮ ಫ್ಯಾಮಿಲಿದು ಏನಕ್ಕೆ ನಾವು ನೋಡಬೇಕು, ನಿಂದು ಏನಕ್ಕೆ ನಾವು ನೋಡಬೇಕು ಅನ್ನೋರು ತುಂಬ ಜನ ಇದ್ದಾರೆ. ಏನಕ್ಕೆ ನೋಡಬೇಕು ಅಂದರೆ ನಮ್ಮಂಥ ಗಂಡ ಇಲ್ಲದೆ ಹೋದವರು, ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನ ಸಾಕ್ತಿರೋರಿಗೆ ಎಷ್ಟೆಲ್ಲ ಮಾಡ್ತಾರೆ, ಎಷ್ಟೆಲ್ಲ ನೋವು ಕೊಡ್ತಾರೆ, ಎಷ್ಟೆಲ್ಲ ಮಾತಾಡ್ತಾರೆ ಅನ್ನೋದಕ್ಕೆ ನಾನು ಸಾಕ್ಷಿ, ನನ್ನ ಲೈಫ್ ಸಾಕ್ಷಿ. ಸೊ ನನ್ನಂಥವ್ರು ತುಂಬ ಜನ ಈ ಸಮಾಜದಲ್ಲಿ ಬದುಕ್ತಾ ಇರೋದ್ರಿಂದ ಸೊ ನಮಗಾಗೋ ಇದನ್ನು ನಾವು ಹೇಗೆ ಫೇಸ್ ಮಾಡಬೇಕು, ನಾವು ಹೇಗೆ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ಹೇಳಿ ಸೊ ನನ್ನ ಲೈಫಲ್ಲಿ ನಡೀತಾ ಇರೋ ನಾನು ರಿಯಾಲಿಟಿನ ತೋರಿಸ್ತೀನಿ. ಹಾಗಾಗಿ ಯೂಸ್ ಆದರೆ ನೋಡಿ. ನಮ್ಗೆ ನೋಡೋಕೆ ಇಷ್ಟ ಇಲ್ಲ ಅನ್ನೋರು ಸೊ ದಯವಿಟ್ಟು ನೋಡೋಕೆ ಹೋಗಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ಕೂಡ ಬಂದಿರುತ್ತೆ ನೋಡಿ. ಸದ್ಯಕ್ಕೆ ಗುಡ್ ನೈಟ್ ಹೇಳ್ತೀನಿ. ಬಾಯ್.